ನಮಸ್ಕಾರ. ಮಳವಳ್ಳಿ ತಾಲೂಕಿನಲ್ಲಿ ಒಟ್ಟು 262 ಸರ್ಕಾರಿ ಶಾಲೆಗಳಿದೆ. ಅದರಲ್ಲಿ 77 ಕಿರಿಯ ಪ್ರಾಥಮಿಕ ಶಾಲೆಗಳು, 139 ಹಿರಿಯ ಪ್ರಾಥಮಿಕ ಶಾಲೆಗಳು ಹಾಗೂ 44 ಪ್ರೌಢಶಾಲೆಗಳಿದ್ದಾವೆ. 2025-26ನೇ ಶೈಕ್ಷಣಿಕ ಸಾಲಿನಲ್ಲಿ ಒಟ್ಟು ನಮ್ಮ ತಾಲೂಕಿನಲ್ಲಿ 25,916 ವಿದ್ಯಾರ್ಥಿಗಳಿದ್ದರು. ಅದರಲ್ಲಿ 66% ವಿದ್ಯಾರ್ಥಿಗಳು ನಮ್ಮ ಸರ್ಕಾರಿ ಶಾಲೆಯಲ್ಲೇ ವ್ಯಾಸಂಗ ಮಾಡಿರ್ತಕ್ಕಂಥದ್ದು. ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಅದರಲ್ಲೂ ಒಟ್ಟು 4 KPS ಕರ್ನಾಟಕ ಪಬ್ಲಿಕ್ ಶಾಲೆಗಳಿದ್ದಾವೆ. ಮತ್ತು ಜೊತೆಗೆ 2 PM ಶ್ರೀ ಶಾಲೆಗಳು, ಆದರ್ಶ ವಿದ್ಯಾಲಯ, ಜೊತೆಗೆ ವಿದ್ಯಾರ್ಥಿ ನಿಲಯಗಳನ್ನು ಒಳಗೊಂಡಂತಹ ರೆಸಿಡೆನ್ಷಿಯಲ್ ಇರ್ತಕ್ಕಂಥ ಶಾಲೆಗಳು ಎಲ್ಲವೂ ಇದೆ. ಎಲ್ರಿಗೂ ತಿಳಿದಿರೋ ಹಾಗೆ ಸರ್ಕಾರಿ ಶಾಲೆಗಳಲ್ಲಿ ಗುಣಮಟ್ಟದ ಉಚಿತವಾದಂತಹ ಶಿಕ್ಷಣ ದೊರೀತಾ ಇರೋದು. ಅದರಲ್ಲೂ ಮಳವಳ್ಳಿ ತಾಲೂಕಿನಲ್ಲಿ ವಿಶೇಷವಾಗಿ ತಾಲೂಕಿನ ಎಲ್ಲ ಸರ್ಕಾರಿ ಶಾಲೆಗಳು ಈಗಾಗಲೇ ಡಿಜಿಟಲೀಕರಣಗೊಂಡಿದೆ. ಡಿಜಿಟಲೀಕರಣ ಅಂತಂದಾಗ ಕೇವಲ ಒಂದು ಯಾವುದೋ ಮೊಬೈಲಲ್ಲಿ ವಿಡಿಯೋ ತೋರಿಸೋದು, ಫೋಟೋ ತೋರಿಸೋದು ಆಗಿರೋದಲ್ಲ. ಇಲ್ಲಿ ಕಂಟೆಂಟು, ಈ ಸಂಪನ್ಮೂಲಗಳಿರ್ತಕ್ಕಂತಹ ಟ್ಯಾಬ್ಗಳು ಮತ್ತು TV-ಗಳನ್ನು ಎಲ್ಲ ಶಾಲೆಗಳಲ್ಲೂ ಅಳವಡಿಸಲಾಗಿದೆ. ಇದಕ್ಕೆ ತಕ್ಕಂತೆ ವಿದ್ಯುತ್ ಸಂಪರ್ಕವನ್ನು ಕೊಡೋದಕ್ಕೋಸ್ಕರ UPS ಬ್ಯಾಟ್ರಿಗಳನ್ನು ಕೂಡ ಅಳವಡಿಸಿದ್ದಾರೆ. ಮತ್ತು ಶಿಕ್ಷಕರಿಗೆ ತರಬೇತಿಯನ್ನು ಕೂಡ ಕೊಟ್ಟಿದ್ದೇವೆ. ಮತ್ತು ಇದಲ್ಲದೆ 37 ಸರ್ಕಾರಿ ಪ್ರೌಢಶಾಲೆಗಳಿಗೆ ಈಗಾಗಲೇ ಮಲ್ಟಿಮೀಡಿಯಾ ಕೇಂದ್ರಗಳನ್ನು ಸ್ಥಾಪನೆ ಮಾಡಿ ಅಲ್ಲಾಗಲೇ ಇಂಟ್ರಾಕ್ಟಿವ್ ಬೋರ್ಡ್ಗಳನ್ನು ಕೊಟ್ಟು ಅಲ್ಲಿ ಪ್ರೀಲೋಡೆಡ್ ಕಂಟೆಂಟನ್ನು 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಕನ್ನಡ, ಇಂಗ್ಲೀಷ್ ಮೀಡಿಯಮ್ಮು ಮತ್ತು ಹಿಂದಿ ಮಾಧ್ಯಮ ಈ 3ರಲ್ಲೂ ಪ್ರೀಲೋಡೆಡ್ ಕಂಟೆಂಟ್ ಇದೆ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ. ಶಿಕ್ಷಕರು ಸುಲಲಿತವಾಗಿ ಇದನ್ನು ಬಳಸ್ಕೊಂಡು ವಿದ್ಯಾರ್ಥಿಗಳಿಗೆ ವಿಜುವಲೈಸ್ ಮಾಡಿಸಿ ಕಠಿಣವಾಗಿರ್ತಕ್ಕಂಥ ಪರಿಕಲ್ಪನೆಗಳು, ಕಾನ್ಸೆಪ್ಟ್ಗಳೇನಿದ್ದಾವೆ ಅವುಗಳನ್ನೆಲ್ಲ ಅರ್ಥ ಮಾಡಿಸ್ಬೋದಾಗಿದೆ. ಇದೆಲ್ಲವೂ ಕೂಡ ಹೆಚ್ಚಿನ ಶಾಸಕರಾಗಿರ್ತಕ್ಕಂಥ ಶ್ರೀಯುತ PM ನರೇಂದ್ರ ಸ್ವಾಮಿ ಅವರು ಕರ್ನಾಟಕ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧ್ಯಕ್ಷರು ಕೂಡ ಆಗಿರೋದ್ರಿಂದ ಅವರು ಪ್ರತಿಷ್ಠಿತವಾದಂತಹ CSR ಕಂಪನಿಗಳ ಒಂದು ಸಹಯೋಗದೊಂದಿಗೆ ಮಲ್ಟಿಮೀಡಿಯಾ ಕೇಂದ್ರಗಳನ್ನು ಈಗಾಗಲೇ ಸ್ಥಾಪನೆ ಮಾಡಿದ್ದಾರೆ.